ನಮಸ್ಕಾರ ಸ್ನೇಹಿತರೆ, ಇಂದಿನ ಭಾಗದಲ್ಲಿ ನಾವು ಬಾಬೆಲ್ ಗೋಪುರದ ಬಗ್ಗೆ ತಿಳಿದುಕೊಂಡೆವು. ಇಂದು ನಾವು ಅಬ್ರಹಾಮನನ್ನು ದೇವರು ಹೇಗೆ ಕರೆದರು ಎಂಬ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ಬಹಳ ವರ್ಷಗಳ ಹಿಂದೆ ಊರ್ ಎಂಬ ಪಟ್ಟಣದಲ್ಲಿ ಅಬ್ರಮನು ಇದ್ದನು. ನೆನಪಿರಲಿ, ನಂತರ ದೇವರು ಅವನ ಹೆಸರನ್ನು ಅಬ್ರಹಾಮ ಎಂದು ಬದಲಿಸಿದರು. ಒಂದು ದಿನ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡು ಹೀಗೆ ಹೇಳಿದರು, ನಿನ್ನ ಸ್ವಂತ ನಾಡನ್ನು, ಬಂಧುಗಳನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ಜಾಗಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನ ಮೂಲಕವೇ ಭೂಮಿಯ ಎಲ್ಲ ಜನಾಂಗಗಳು ಆಶೀರ್ವಾದವನ್ನು ಹೊಂದುವರು ಎಂದರು. ದೇವರ ಮಾತನ್ನು ಕೇಳಿದ ಅಬ್ರಹಾಮನು ದೇವರ ಮಾರ್ಗದರ್ಶನದಂತೆ ಹೋಗಲು ಸಿದ್ಧನಾದನು. ಅವನು ತನ್ನ ಪತ್ನಿ ಸಾರಯಳನ್ನು, ತನ್ನ ಸೋದರಳಿಯ ಲೋಟ ಹಾಗೂ ತನ್ನ ಆಸ್ತಿಯೊಂದಿಗೆ ಪ್ರಯಾಣವನ್ನು ಆರಂಭಿಸಿದನು. ದೇವರು ಅವರನ್ನು ಸುರಕ್ಷಿತವಾಗಿ ಮುನ್ನಡೆಸಿದರು. ಅವರು ಕಾನಾನ್ ದೇಶಕ್ಕೆ ಬಂದರು. ಮತ್ತೆ ದೇವರು ಅಬ್ರಮನಿಗೆ ಕಾಣಿಸಿಕೊಂಡು, ಈ ದೇಶವನ್ನು ನಿನ್ನ ಸಂತತಿಗೆ ಕೊಡುವೆನು ಎಂದರು. ಅಬ್ರಹಾಮನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಲ್ಲಿ ಒಂದು ದೊಡ್ಡ ಬಲಿಪೀಠವನ್ನು ನಿರ್ಮಿಸಿದನು ಮತ್ತು ದೇವರನ್ನು ಆರಾಧಿಸಿದನು. ಬಳಿಕ ಅಲ್ಲಿಂದ ದಕ್ಷಿಣಕ್ಕೆ ಹೊರಟು ಬೇತೇಲಿನ ಪೂರ್ವಕ್ಕಿರುವ ಗುಡ್ಡ ಗಾಡಿಗೆ ಬಂದು ಗುಡಾರಗಳನ್ನು ಹಾಕಿ ನೆಲೆಸಿದನು. ಈ ಕಥೆಯಿಂದ ನಾವು ಕಲಿಯುವುದು, ದೇವರ ಮಾತನ್ನು ನಂಬಿಕೆಯಿಂದ ಅನುಸರಿಸಬೇಕು. ದೇವರ ಯೋಜನೆ ಯಾವಾಗಲೂ ಯಶಸ್ಸನ್ನು ತರುವುದು. ದೇವರ ವಾಗ್ದಾನಗಳು ಎಂದಿಗೂ ವಿಫಲವಾಗುವುದಿಲ್ಲ. ಸ್ನೇಹಿತರೆ, ಅಬ್ರಹಾಮನ ಜೀವನವು ನಂಬಿಕೆ ಮತ್ತು ವಿಧೇಯತೆಯ ಅತ್ಯುತ್ತಮ ಮಾದರಿಯಾಗಿದೆ. ಮುಂದಿನ ಭಾಗದಲ್ಲಿ ದೇವರು ಅಬ್ರಹಾಮನಿಗೆ ನೀಡಿದ ವಾಗ್ದಾನ ಮತ್ತು ಸಂತಾನದ ಬಗ್ಗೆ ತಿಳಿದುಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.